ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೋನನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಇದ್ದೇವೆ. 2 ಮತ್ತೆ 1 ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ದಿನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ದು, ಯೋನನು ದೇವರಿಗೆ ವಿರುದ್ಧವಾಗಿ ಹೋಗುವಂತ ಸಮಯದಲ್ಲಿ ಆತನಿಗೆ ಅನೇಕ ವಿಪತ್ತುಗಳನ್ನು ಅದರಿಂದ ನಾವೇನ್ ಕಲಿತೀವಿ ಅಂದ್ರೆ, ನಾವು ದೇವರ ಚಿತ್ತಕ್ಕನುಸಾರವಾಗಿ ನಡೆಯದೆ ನಮ್ಮ ಚಿತ್ತಕ್ಕನುಸಾರವಾಗಿ ನಡೆಯುವಾಗ ಅನೇಕ ವಿಪತ್ತುಗಳು ನಮಗೆ ಸಂಭವಿಸುತ್ತವೆ ಅಂತ. 2ನೇ ಅಧ್ಯಾಯದಲ್ಲಿ ನಾವು ನೋಡುದು, ನಾವು ದೇವರಿಗೆ ವಿರುದ್ಧವಾಗಿ ಒಂದು ವೇಳೆ ಹೋದರೂ, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸರಿ, ಮತ್ತೆ ದೇವರು ನಮ್ಮನ್ನು ಎತ್ತುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆತನ ಕೃಪೆಯು ನಮ್ಮನ್ನು ಎತ್ತುವುದಕ್ಕೆ ಆತನ ಸರ್ವಶಕ್ತನಾಗಿದ್ದಾನೆ. ಆತನ ಪರಿಶುದ್ಧಾತ್ಮ ನಮ್ಮನ್ನ ಎತ್ತುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಈ 3ನೇ ಅಧ್ಯಾಯದಲ್ಲಿ ನಾವೇನು ನೋಡುತ್ತೀವಿ? 3ನೇ ಅಧ್ಯಾಯ 1ನೇ ವಚನ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ನಿನೆವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಇಲ್ಲಿ ನಾವು ನೋಡ್ತೇವೆ, ಈಗ ಆ ಮೀನು 2ನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ, ಆ ಮೀನು ಏನ್ ಮಾಡ್ತು, ಕೊನೆಯದಾಗಿ ಆತನನ್ನ ತಗೊಂಡೋಗಿ ಒಣನೆಲದಲ್ಲಿ ಕಾರಿ ಬಿಟ್ಟಿತ್ತು. ಅಲ್ಲಿ ಒಣನೆಲದಲ್ಲಿ ಎದ್ದು ನೋಡ್ತಾನವನು, ಆ ಪಟ್ಟಣ ನಿನೆವೆ ಆಗಿತ್ತು. ಅಂದರೆ ದೇವರು ಆತನನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ಬೇಕು ಅಂತ ಇದ್ರೋ, ಆ ಮೀನು ಆತನನ್ನ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಕಾರಿ ಬಿಟ್ಟಿತ್ತು. ಆ ಸಮಯದಲ್ಲಿ ಆತನಿಗೆ ಎದ್ದು ನೋಡ್ಕೊಂತಾನೆ. ಅವಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಆ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡು, ಸದ್ಯ ನಾನು ಪ್ರಾಣಪಾರದಿಂದ ಬಚಾವಾದೆ, ಈಗ ನಾನು ಬಂದಿದ್ದೇನೆ, ಪಶ್ಚಾತ್ತಾಪ ಹೊಂದಿದ್ದೇನೆ, ದೇವರು ನನ್ನನ್ನು ಕಾಪಾಡು ಅಂತ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಅಷ್ಟರಲ್ಲಿ ದೇವರು ಬಂದು ಆತನಿಗೆ ಹೇಳ್ತಾರೆ, ನೀನು ಎದ್ದು ಈ ದೊಡ್ಡ ಪಟ್ಟಣವಾದ ನಿನೆವೆಗೆ ಏನ್ ಮಾಡು, ನಾನು ನಿನಗೆ ಪ್ರಕಟಿಸಿದ್ದನ್ನೆಲ್ಲವನ್ನು, ನಾನು ನಿನಗೆ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಸಾರು. ಅಂದ್ರೆ ನಮ್ಮ ಲೆಕ್ಕಾಚಾರ ಈ ಪಟ್ಟಣದಲ್ಲಿ ನೀನು ಸುವಾರ್ತೆ ಸಾರಬೇಕು. ನಿನ್ನ ಸೇವೆ ಈ ಒಂದು ನಿನ್ನವೇ ಪಟ್ಟಣದಲ್ಲಿ ಇದೆ, ಇಲ್ಲಿ ಸುವಾರ್ತೆ ಸಾರಬೇಕು. ಅಯ್ಯೋ ಜನ ಇಲ್ಲಿ ಸರಿ ಇಲ್ಲ, ಇಲ್ಲಿ ಅದು ಇದು ಆ ಪಕ್ಷ ಇದ್ದು ನಮ್ಗೆ ಅನೇಕ ವಿಧವಾದ ಸಮಸ್ಯೆಗಳನ್ನ ನಾವು ನಿಂತೀವಿ. ಇಂಥ ಸ್ಥಳದಲ್ಲಿ ನಾವು ಸೇವೆ ಮಾಡ್ಬೋದು, ಇಂಥ ಸ್ಥಳದಲ್ಲಿ ನಾವು ಸೇವೆ ಮಾಡೋದಕ್ಕೆ ಆಗಲ್ಲ, ಅಲ್ಲಿ ತುಂಬಾ ಸೇವೆ ಕಠಿಣವಾಗಿದೆ, ಇಲ್ಲಿ ತುಂಬಾ ಸೇವೆ ಸುಲಭವಾಗಿದೆ, ಇಲ್ಲಿ ಸಭೆ ಮಾಡಿದ್ರೆ ಜನ ಬರ್ಬೋದು, ಅಲ್ಲಿ ಸಭೆ ಮಾಡಿದ್ರೆ ಜನ ಬರ್ಬೋದು ಅಂತ ಅನೇಕ ವಿಧವಾದ ಕಾರ್ಯಗಳು ನಮ್ಗೆ ಇರ್ತೈತೆ. ಆದ್ರೆ ನಾನು ಹೇಳ್ತೀನಿ, ದೇವರು ಒಂದು ವೇಳೆ ನಮ್ಮನ್ನ ಕರೆದು ಯಾವುದೋ ಒಂದು ಸ್ಥಳದಲ್ಲಿ ಆತನ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮನ್ನ ನಿಲ್ಲಿಸಿದ್ದಾರೆ ಅಂದ್ರೆ, ಅಲ್ಲಿ ನಾವು ಯಾವುದೂ ಕಾರ್ಯಗಳ ಮಾಡ್ಬೇಕಾಗಿಲ್ಲ, ದೇವರೇ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ. ಯಾವುದೇ ಕಾಡಲ್ಲಿ ನಮ್ಮ ಸಭೆ ಇದ್ರು ಸರಿ, ದೇವರ ನಮ್ಮನ್ನ ಅಲ್ಲಿ ಕರೆದಿದ್ರೆ ಆತನೇ ಅದಕ್ಕೆ ಬೇಕಾಗಿರುವಂತ ಸೇವೆಯನ್ನು, ಬೇಕಾಗಿರುವಂತ ಆತ್ಮಗಳನ್ನು, ಬೇಕಾಗಿರುವಂತ ಹಣವನ್ನೆಲ್ಲರೂ ಆತನೇ ಒದಗಿಸುವ ಆತನಾಗಿದ್ದಾನೆ. ನಾವು ಸ್ನಾನಿಕನಾದ ಯೋಹಾನನನ್ನು ನೋಡ್ತೀವಿ. ಅವನು ಕಾಡಲ್ಲಿ ಸೇವೆ ಮಾಡ್ತಾ ಇದ್ದ. ಆತನ ಬಟ್ಟೆ ಹೆಂಗಿತ್ತು ನೋಡ್ಬೇಕಾಯ್ತು, ಏನು ಒಂಟೆ ತೊಗಲಿನ ಬಟ್ಟೆ, ಜೇನು ಮತ್ತೆ ಆಹಾರ, ಕಾಡಿನ ಆಹಾರ ಅಲ್ಲೇ ಸುತ್ತ ಯಾವ ರೀತಿಯಲ್ಲಿ ಇದ್ದೋ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಆತನ ಪ್ರಸಂಗ ಹೇಗಿತ್ತು. ಈ ದಿನದಲ್ಲಿ ನಾವು ಅನೇಕ ಸರಿ ಪ್ರಸಂಗಗಳು ಮಾಡಬೇಕಾದ್ರೆ ಏನಾದ್ರೂ ಗದರ್ಸಿದ್ರೆ ಎಲ್ಲಿ ಏನಾಗ್ಬಿಡುತ್ತೋ, ತೊಂದರೆ ಆಗ್ಬಿಡುತ್ತೋ, ಸಭೆ ಬಿಟ್ಟು ಹೋಗ್ಬಿಡ್ತಾರೋ ಅನ್ನುವಂಥ ಭಾವನೆಯಲ್ಲಿ ಇರ್ತೀವಿ. ಆದ್ರೆ ಅಲ್ಲಿ ಯೋಹಾನ ನೋಡ್ತೀವಿ, ಅವನ್ನ ಗದರ್ಸಿ ಸೇವೆ ಮಾಡ್ತಾ ಇಲ್ಲದ ಎಲೆ ಸರ್ಪ ಜಾತಿಯವರೇ, ಆ ರೀತಿಯಾದ ಪ್ರಸಂಗ. ಆ ಪ್ರಸಂಗ ಮಾಡಿದಾಗ್ಲೂ ಆ ಕಾಡಲ್ಲಿ, ಆ ಯೋರ್ದನ್ ಹೊಳೆಯ ಸುತ್ತಮುತ್ತಲಿರುವಂತ ಎಲ್ಲಾ ಜನಗಳು ಹೋಗಿ ಸಾಲಾಗಿ ನಿಂತು ದೀಕ್ಷಿಸ್ಥಾನ ತೆಗೆದುಕೊಳ್ತಾ ಇದ್ರು. ಯೇಸು ಸ್ವಾಮಿ ಕೂಡ ಅಲ್ಲೋಗಿ ದೀಕ್ಷಿಸ್ಥಾನ ತಗೊಂಡ್ರು. ಆ ದೀಕ್ಷಿಸ್ಥಾನ ತಗೊಂಡಂತ ಸಮಯದಲ್ಲೇ ದೇವರು ಸಹ, ಯೇಸು ಸ್ವಾಮಿಗೂ ಸಹ ಪರಿಶುದ್ಧಾತ್ಮನು ಬಂದು ಸಹಾಯ ಮಾಡಿ. ಈ ಲೋಕದಲ್ಲಿ ಯೇಸು ಸ್ವಾಮಿ ಸಹ ದೇವರ ಪರಿಶುದ್ಧಾತ್ಮನ ಸಹಾಯ ಇದೆ. ಯಾಕೆಂದ್ರೆ ಆತನು ಕೂಡ ಮಾಂಸ ಧರಿಸಿಕೊಂಡಿದ್ದನು. ಆತನು ನರಾವತಾರ, ದೇವರಿಗೆ ಇರುವಂತ ಎಲ್ಲ ಅಧಿಕಾರವನ್ನು, ಬಲವನ್ನು, ಶಕ್ತಿಯನ್ನು ದೇವರಿಂದ ಹೊರಗೆ ಬಂದು ಆತನ ನರಾವತಾರ ಎತ್ತಿ ಈ ಲೋಕದಲ್ಲಿ ನಮ್ಮ ರಕ್ಷಣೆಗೋಸ್ಕರವಾಗಿ ಯೇಸು ಬಂದನು. ಆತನು ಸಹ ಆತನ ಶರೀರದಲ್ಲಿ ನಮಗೆಲ್ಲ ಏನೇನು ಆಸೆ ಆಕಾಂಕ್ಷೆಗಳಿರುತ್ತೋ ಅದೆಲ್ಲ ಯೇಸುವಿಗೂ ಇತ್ತು. ಆದರೆ ಯೇಸುವಿನ ಒಂದು
ತಂದೆಯಾದ ದೇವರು ಯೇಸುವಿನ ಮೇಲೆ ಒಂದು ಸೇವೆ ಇಟ್ಟಿದ್ರು. ಆ ಸೇವೆ ಏನಂದ್ರೆ, ಈ ಲೋಕದಲ್ಲಿ 33 ವರ್ಷಗಳ ಕಾಲ ಇದ್ದು 3 ವರ್ಷಗಳ ಕಾಲ ಸೇವೆ ಮಾಡಿ, ಈ ಲೋಕದ ಜನಗಳ ಮಧ್ಯದಲ್ಲಿ ಸೇವೆ ಮಾಡಿ 3 ವರ್ಷಗಳ ಕಾಲ ಆತನು ಬೋಧನೆಯನ್ನು ಮಾಡಿ ಪರಲೋಕದ ಸುವಾರ್ತೆಯನ್ನು ಸಾರಿ 3 ವರ್ಷ ಆದಮೇಲೆ ಆತನು ಶಿಲುಬೆಯ ಮೇಲೆ ಮರಣ ಹೊಂದಿ ಎಲ್ಲ ಲೋಕದ ಪಾಪ ನಿವಾರಣೆ ಮಾಡಬೇಕು ಅನ್ನುವಂಥದ್ದು ತಂದೆಯ ದೇವರ ಚಿತ್ತ ಯೇಸುವಿನ ಮೇಲಿತ್ತು. ಅದು ಕೂಡ ಯೇಸು ಸ್ವಾಮಿ ಅವರ ಸಹಾಯದಿಂದ, ಅವರು ನಮ್ಮ ರೀತಿಯಲ್ಲೇ ಶಾರೀರಿಕವಾಗಿದ್ರು, ಅವ್ರಿಗೂ ಹೊಡೆದ್ರೆ ನೋವಾಗ್ತಾ ಇತ್ತು, ಅವ್ರಿಗೂ ಕೋಪ ಬರ್ತಾ ಇತ್ತು. ನಾವು ನೋಡ್ತೀವಿ ಎಲ್ಲಾ ವಿಷಯದಲ್ಲಿ ಅವ್ರಿಗೆ ಎಲ್ಲಾ ರೀತಿಯಾದ ಅನುಭವಗಳು, 5 ಸೆನ್ಸಸ್ಗಳು ಯೇಸು ಸ್ವಾಮಿಗೂ ಸಹ ಇತ್ತು. ಆದ್ರೂ ಆತನಿಗೂ ಏನು ಬೇಕಾಗಿತ್ತು? ಪರಿಶುದ್ಧಾತ್ಮನ ಸಹಾಯ ಬೇಕಾಗಿತ್ತು. ಪರಿಶುದ್ಧಾತ್ಮನ ಸಹಾಯ ಆತನ ಬಂದಿದ ತಕ್ಷಣ ಮಾರನೇ ದಿವಸನೇ ಆತನ ಏನ್ ಮಾಡಿದ? ಯೇಸು ಸ್ವಾಮಿಗೆ ಉಪವಾಸ ತೆಗೆದು ಸೇವೆಯಲ್ಲಿ ಒಳಗಡೆ ಬಂದು 30 ವರ್ಷಗಳ ಕಾಲ ಆತನು ಯೇಸು ಸ್ವಾಮಿ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಸಹಾಯಕರಾಗಿದ್ರು. 3 ವರ್ಷಗಳ ಕಾಲ ಆತನು ಸೇವೆ ಮಾಡೋದಕ್ಕೆ ಪರಿಶುದ್ಧಾತ್ಮನ ಸಹಾಯದಿಂದ ಆತನು 3 ವರ್ಷ ಸಹಾಯ ಮಾಡಿ ಸೇವೆ ಮಾಡಿ ನಂತರ ಆತನ ಶಿಲುಬೆಗೆ ಹೋಗೋದಕ್ಕೆ ಪರಿಶುದ್ಧಾತ್ಮನೇ ಸಹಾಯ ಮಾಡಿದ್ರು. ಇಲ್ಲಿ ನಾವು ನೋಡ್ತೀವಿ, ಯೋನನು ಎದ್ದೋದ ಮೇಲೆ ಆತನ ಸೇವೆ ಮಾಡೋದಕ್ಕೆ ದೇವರು ಅವನಿಗೆ ಅನೇಕ ವಿಧವಾದ ಪ್ರಕಟಣೆಗಳನ್ನ ಕೊಟ್ಟಿದ್ದು, ನೀನ್ ಇದೇ ಈ ರೀತಿಯಲ್ಲಿ ಸೇವೆ ಮಾಡ್ಬೇಕು ಅಂತ. ಆದ್ರೆ ಆತನು ದೇವರಿಗೆ ವಿರುದ್ಧವಾಗಿ ಬೇರೆ ಪಟ್ಟಣಕ್ಕೆ ಹೋಗಿದ್ದ. ಈಗ ಅವನಿಗೆ ಜ್ಞಾಪಕಾರ್ಥ ಬಂತು, ಅವನು ಎಲ್ಲ ಸೇವೆ ಮಾಡೋದಕ್ಕೆ ಅವನು ಪ್ರಾರಂಭ ಮಾಡ್ದ. ಇಲ್ಲಿ ನೋಡ್ತೀವಿ, 2ನೇ ಸಾರಿ ಆತನ ಏನ್ ಮಾಡಿದ್ರು? ಮೊದಲು ಹೇಳಿದ್ದು ಈ ಒಂದು ಪ್ರಕಟಣೆ ಮೊದಲನೇ ಸಾರಿ ಆತನಿಗೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳಿಲ್ಲ ಅವರು. ಆದ್ರೆ ದೇವರು ಯೋನನಿಗೆ ಎಲ್ಲಾ ವಿಷಯಗಳನ್ನ ತಿಳಿಸಿದ್ರು, ನೀನ್ ಇದೇ ರೀತಿಯಲ್ಲಿ ಸೇವೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ. ಅದು ವಿವರವಾಗಿ ಬರ್ದಿಲ್ದೇ ಇರ್ಬೋದು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, 2ನೇ ಸಾರಿ ದೇವರೇನು ಮಾಡಿದ್ರು? ಅಪ್ಪಣೆ ಮಾಡಿದನು. ಆಗ ಯೋನ ಏನ್ ಮಾಡ್ತಾನೆ? ಎದ್ದು ದೇವರ ಅಪ್ಪಣೆಯಂತೆ ನಿನವೆ ಪಟ್ಟಣನ ಸುತ್ತಿ ಸುವಾರ್ತೆ ಹೇಳಿ ಅಲ್ಲಿರುವಂತ ಜನಗಳಿಗೆ ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. 4ನೇ ವಚನ, ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನವೆಯು ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತುಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಗಳನ್ನಾಗಿ ಜನ ಪಶು ಮುಂದೆ ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ. ಇಲ್ಲಿ ನಾವು ನೋಡ್ತೇವೆ, ಯೋನನು ಏನ್ ಮಾಡ್ದ? ಆ ಪಟ್ಟಣದಲ್ಲಿ ಸುವಾರ್ತೆ ಸಾರೋದಕ್ಕೆ ಪ್ರಾರಂಭ ಮಾಡ್ದ. ಆಮೇಲೆ ದೇವರು ಅದ ಪಟ್ಟಣದ ಬಗ್ಗೆ ಏನ್ ತಿಳಿಸಿದ್ರು ಅಂದ್ರೆ, ಅವರು ಆ ಪಟ್ಟಣದಲ್ಲಿ ತುಂಬಾ ದುಷ್ಟ ಜನಗಳು, ಎಲ್ಲ ಬೇಡವಾದ ಪಾಪಗಳು ಆ ಒಂದು ನಿನವೆ ಪಟ್ಟಣದಲ್ಲಿ ನಡೀತಾ ಇತ್ತು. ಆದ್ದರಿಂದ ದೇವರು ಅವ್ರನ್ನ ಖಂಡಿಸು ಅಂತ ಹೇಳ್ಬಿಟ್ಟು ಕಳಿಸಿದ್ದು. ಈತನ ಏನ್ ಮಾಡ್ತಾ ಇದ್ದಾನೆ? ಹೋಗ್ಬಿಟ್ಟು ಎಲ್ಲಾ ಜನಗಳಿಗೂ ಹೋಗ್ಬಿಟ್ಟು ಮುಖ್ಯವಾಗಿ ಹೇಳ್ತಾ ಇದ್ದಾನೆ, ಪ್ರಯಾಣ ಮಾಡ್ಬಿಟ್ಟು 40 ದಿನಗಳೊಳಗಾಗಿ ಏನಾಗುತ್ತೆ? 40 ದಿನಗಳೊಳಗಾಗಿ ಈ ಪಟ್ಟಣದ ಮೇಲೆ ಏನಾಗುತ್ತೆ? ಸಂಪೂರ್ಣವಾಗಿ ಈ ಪಟ್ಟಣ ನಾಶವಾಗುತ್ತೆ. ದೇವರು ಈ ಪಟ್ಟಣನ 40 ದಿವಸ ಆದ್ಮೇಲೆ ನಾಶ ಮಾಡಕ್ ಹೋಗ್ತಾರೆ. ಇನ್ನೀ 40 ದಿವಸ ಈ ಪಟ್ಟಣ ಇರೋದು ಅಂತ ಹೇಳ್ಬಿಟ್ಟು ಅನೇಕ ಸಂದರ್ಭದಲ್ಲಿ ಆತನ ಎಲ್ಲರ ಹತ್ರ ಹೋಗಿ ಹೇಳ್ತಾರೆ. ಇದನ್ನ ನಿನವೆ ಪಟ್ಟಣದವರು ಕೇಳ್ಬಿಟ್ಟು ಏನ್ ಮಾಡ್ತಾರೆ? ದೇವ್ರ ಮೇಲೆ ಮೊದಲನೇದಾಗಿ ಇವನು ಇಬ್ರಿಯ ಜನಗಳಿಗೆ, ಇಬ್ರಿಯಾದವರು ಯೆಹೋವ ದೇವರು ಅಂದ್ರೆ ಅವ್ರ ಅನ್ಯ ಜನಗಳೇ ಆಗಿರ್ಬೋದು, ಆದ್ರೆ ಅವ್ರಿಗೆ ತುಂಬಾ ಭಯ ಇತ್ತು. ಯೆಹೋವ ದೇವರು ಹೇಳಿದ್ಮೇಲೆ ಇದು ಸರಿಯಾಗಿ ಆಗುತ್ತೆ, ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ಉಪವಾಸ ಇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಉಪವಾಸ ಇರುವಂತ ಸಮಯದಲ್ಲಿ ಅವರೆಲ್ಲರೂ ಗೋಣಿತಟ್ಟನ್ನ ಕಟ್ಕೊಂಡು, ಆ ಹಳೆ ಉಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಅವ್ರಿಗೇನಾದ್ರೂ ಜಾಸ್ತಿ ಜಿಗುಪ್ಸೆ ಆಗ್ಬಿಟ್ರೆ ಗೋಣಿತಟ್ಟನ್ನ ಕಟ್ಕೊಳ್ಳೋದು, ಬೂದಿಯಲ್ಲಿ ಉರುಳಾಡೋದು, ಮತ್ತೆ ಬಟ್ಟೆಗಳನ್ನ ಹರ್ಕೊಳ್ಳೋದು, ಇದೆಲ್ಲ ಅವರ ಪದ್ಧತಿಗಳಾಗಿತ್ತು. ತುಂಬಾ ಜೀವನ ಜಿಗುಪ್ಸೆ ಆಗ್ಬಿಟ್ರೆ ಅವ್ರು ಆ ರೀತಿಯಲ್ಲಿ ಮಾಡೋದು. ಆದ್ರೆ ಅದೇ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ? ಬಟ್ಟೆ ಎಲ್ಲ ಬಿಚ್ಚಿ ಗೋಣಿತಟ್ಟನ್ನ ತಟ್ಕೊಂಡು ಉಪವಾಸ ಮಾಡ್ಕೊಂಡು ದೊಡ್ಡವರಿಂದ ಚಿಕ್ಕವರ ತನಕ ಎಲ್ಲ ಗೋಣಿತಟ್ಟ ಸುತ್ತಕೊಂಡು ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಅಂದ್ರೆ ಪಶ್ಚಾತ್ತಾಪ ಹೊಂದೋದಕ್ಕೆ ಅಲ್ಲಿ ಉಪವಾಸ ಮಾಡ್ತಾರೆ. 6ನೇ ವಚನದಲ್ಲಿ ನಾವು ನೋಡ್ತೀವಿ,
ಅರಸನಿಗೆ ಈ ವಿಷಯ ಯಾರು ಗೊತ್ತಾಯ್ತು? ಇವರೆಲ್ಲ ಉಪವಾಸ ಇರುವಂತ ವಿಷಯ ಅರಸನಿಗೆ ಗೊತ್ತಾಯ್ತು. ಅರಸನು ಗೊತ್ತಾಗಿದ ತಕ್ಷಣ ಅರಸನು ಒಂದು ನಿರ್ಧಾರ ತಗೊಂತಾನೆ. ಅವನಿಗೂ ಭಯ ಆಗತ್ತೆ. ಯಾಕಂದ್ರೆ ಅರಸನ ಆಜ್ಞೆಗಳಿಲ್ಲದೆ ಈ ಲೋಕದಲ್ಲಿ ಆ ಪಾಪಗಳು, ಕಾರ್ಯಗಳು, ಕರ್ಮಗಳು ಇವೆಲ್ಲ ನಡೆಯೋದಿಲ್ಲ. ಅವನಿಂದ ಅವನು ಆ ಒಂದು ಪಟ್ಟಣನ ಅದ್ಭಸ್ತಲ್ಲಿ ಇಟ್ಕೊಂಡಿದ್ರೆ ಆಗ್ತಾ ಇರಲಿಲ್ಲ. ಅವನು ಸ್ವಲ್ಪ ಸಲಹೆ ಇರ್ತದೆ. ಅವನು ಏನ್ ಮಾಡ್ತಾನೆ? ಪಶ್ಚಾತ್ತಾಪ ಹೊಂದ್ಕೊಂತಾನೆ. ಈ ರೀತಿಯೆಲ್ಲ ಆಗುತ್ತಾ? ಇನ್ನು 40 ದಿವಸಗಳಲ್ಲಿ ಈ ಒಂದು ಪರಿಸ್ಥಿತಿ, ನಮ್ಮ ಪಟ್ಟಣನ ದೇವರು ನಾಶ ಮಾಡ್ತಾರ ಅಂತ ಹೇಳಿದ ತಕ್ಷಣ 7ನೇ ವಚನದ, ಇದಲ್ಲದೆ ಅವನು ತನ್ನ ಮತ್ತು ರಾಜಾಧಿಕಾರ ಆಜ್ಞೆಯನ್ನಾಗಿ ಜನ ಯಾರ್ಯಾರು ಏನು ರುಚಿ ನೋಡಬಾರ್ದು. ಯಾರ್ಯಾರು ರುಚಿ ನೋಡಬಾರ್ದು ಅಂದ್ರೆ, ಮೊದಲನೇದಾಗಿ ಜನ, ಎರಡನೇದಾಗಿ ಪಶು, ಮಂದೆ, ಹಿಂಡು ಇವುಗಳನ್ನು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ. ಯಾರು ಅವ್ರ ಪಟ್ಟಣದಲ್ಲಿರುವಂತ ಯಾವುದೇ ಪ್ರಾಣಿಗಳಾಗಲಿ, ಯಾವುದೇ ಪಶುಗಳಾಗಲಿ, ಮನುಷ್ಯರಾಗಲಿ ಯಾರು ಏನನ್ನು ರುಚಿ ಕೂಡ ನೋಡಬಾರ್ದು ಅನ್ನುವಂತ ಗೋಣಿತಟ್ಟನ್ನು ಹೊದ್ದಿಕೆಗಳಲ್ಲಿ ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು, ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ಹೇಳ್ತಾ ಇದ್ದಾರೆ ನೋಡಿ, ಎಲ್ಲ ನಿಮ್ಗೆ ಏನಾಯ್ತು ಇಲ್ಲಿವರೆಗೂ, ನಾವು ಸಾಯೋದಕ್ಕಿಂತ ನಾವು ಪಶ್ಚಾತ್ತಾಪ ಹೊಂದಿ ನಾವು ಸರಿ ಹೋಗೋದೇ ಲೇಸು. ಇಲ್ಲ ಅಂದ್ರೆ ಯೆಹೋವ ದೇವರು ನಮ್ಮ ಪಟ್ಟಣನ ನಾಶ ಮಾಡ್ತಾರೆ. ಅದರಿಂದ ಏನ್ ಮಾಡ್ರಿ, ಎಲ್ಲರೂ ದೇವರು ನಮ್ಮನ್ನು ಉಳಿಸುವ ತನಕ ಯಾರು ಊಟದ ರುಚಿ ನೋಡದೆ ಇರ್ಲಿ ಅಂತ ಹೇಳ್ಬಿಟ್ಟು, ಅದು ಬರೇ ಮನುಷ್ಯರಿಗೆ ಹೇಳ್ತಾರಲ್ಲ, ಪಕ್ಷಿ, ಪ್ರಾಣಿ, ಪಶುಗಳಿಗೆಲ್ಲ ರಾಜ ಏನ್ ಮಾಡ್ತಾನೆ? ಆಜ್ಞೆ ಮಾಡ್ತಾನೆ. 9ನೇ ವಚನ ನೋಡ್ತೀವಿ. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನವೆಯಲ್ಲೆಲ್ಲ ಸಾರಿದನು. ದೇವರು ನಿನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡಿದ್ದರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಎಷ್ಟು ಒಳ್ಳೆಯವರು ನೋಡ್ರಿ. ಅಷ್ಟೊಂದೆಲ್ಲ ಪಾಪ, ಇದು ಎಲ್ಲ ಕಾರ್ಯಗಳು ಆ ಒಂದು ಎಲ್ಲೂ ನಡೆಯಬಾರ್ದ. ವಾಕ್ಯ ಮೊದಲನೇ ಅಧ್ಯಾಯದಲ್ಲಿ, 1ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವ್ರು ಹೇಳ್ತಾರೆ, ಆ ಥರ ಅವರ ದುಷ್ಟ ಕ್ರಿಯೆಗಳನ್ನು ನಾನು ನೋಡಿದ್ದೇನೆ, ಅವರ ದುಷ್ಕ್ರಿಯೆಗಳನ್ನು ನಾನು ನೋಡಿದ್ದೇನೆ, ಅವರನ್ನು ಹೋಗಿ ಖಂಡಿಸು. ದೇವರು ನಮ್ಮ ದುಷ್ಟಕ್ರಿಯೆಗಳನ್ನೆಲ್ಲ ನೋಡಿದ್ದಾರೆ. ಯಾರಾದ್ರೂ ನಮ್ಮನ್ನ ಖಂಡಿಸುವಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಪಶ್ಚಾತ್ತಾಪ ಹೊಂದಿ ದೇವರ ಕಡೆಗೆ ತಿರುಗಬೇಕು. ಆ ಸಮಯದಲ್ಲಿ ದೇವರು, ಆತನು ಪ್ರೀತಿ ಸ್ವರೂಪನು, ದಯಾಳು ಆಗಿರುವಂತ ದೇವರು, ಆತನೇನ್ ಮಾಡ್ತಾನೆ? ನಮ್ಮನ್ನ ಸಂಪೂರ್ಣವಾಗಿ, ಇಲ್ಲಿ ಕೊನೆಯ ವಚನ ನಾವು ಹೇಳ್ತೀವಿ, ನಿನವೆಯರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು. ದೇವರು ನಮ್ಮ ಮೇಲೆ ಇರುವಂತ ಮಾಡದೆ ಬಿಟ್ಟನು ಅಂದ್ರೆ, ಇಲ್ಲಿ ದೇವರು ನನಗೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ದೇವರು ಯಾವುದೇ ಕೇಡನ್ನ ಮಾಡೋದಿಲ್ಲ. ಯಾವುದೇ ಮನುಷ್ಯರಿಗಾಗಲಿ ಬೈಬಲಲ್ಲಿ ಅನೇಕ ಸಮಯದಲ್ಲಿ ನಾವು ನೋಡ್ತೀವಿ, ಯಾರಿಗಾದ್ರೂ ಒಂದು ಕಷ್ಟ ಬಂತು, ನೋವು ಬಂತು ಅಂತ ಹೇಳಿದ್ರೆ ಅದು ದೇವರು ಕೊಡುವಂಥದ್ದಲ್ಲ. ದೇವರು ಎಲ್ಲವನ್ನೂ ಒಳ್ಳೆಯದನ್ನೇ ಕೊಡೋದು. ಆತನು ಒಳ್ಳೆಯದು ಬಿಟ್ಟು ನಮ್ಗೇನು ಕೊಡೋದಿಲ್ಲ. ಆದರೆ ನಾವು ಆರಿಸಿಕೊಳ್ಳುವಂತ ವಿಧಾನದಲ್ಲಿ ನಮ್ಮನ್ನೇನ್ ಮಾಡ್ತಾನೆ, ನಾವು ದೇವರ ಒಂದು ಸರ್ಕಲ್ ಅಲ್ಲಿ ಇದ್ದಾಗ ದೇವರಿಗೆ ನಮ್ಗೆ ಯಾವುದೇ ವಿಧವಾದ ತೊಂದರೆಗಳು ಸಂಭವಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗ ಆ ಒಂದು ಸರ್ಕಲ್ನ ಬಿಟ್ಟು ಹೊರಗಡೆ ಬರ್ತೀವೋ, ಹೊರಗಡೆ ಬಂದಿದ ತಕ್ಷಣ ಅಲ್ಲೇನಾಗುತ್ತೆ? ಆಬ್ಸೆನ್ಸ್ ಆಫ್ ದ ಗಾಡ್ ಅಂದ್ರೆ ದೇವರ ಪ್ರಸನ್ನತೆಯನ್ನ ನಾವು ಬಿಟ್ಟು ಬರ್ತೇವೆ. ದೇವರ ಪ್ರಸನ್ನತೆಯನ್ನು ಬಿಟ್ಟು ಬಂದಾಗ ಅಲ್ಲೇನಾಗುತ್ತೆ? ಅವನು ಆತನನ್ನ ಆರಿಸ್ಕೊಳ್ತಾನೆ. ಯಾರು? ಸೈತಾನ್ ನಮ್ಮನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಾ ಕಡೆ ನೋಡ್ತೀವಿ. ಇಲ್ಲಿ ದೇವರು ಕೇಡು ಬಿಟ್ಟನು ಅಂದ್ರೆ ದೇವರವ್ರನ್ನ ಏನ್ ಮಾಡ್ಕೊಂತಾರೆ? ಕವರ್ ಮಾಡ್ಕೊಂಡು. ದೇವರು ಕವರ್ ಮಾಡ್ಕೊಂಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಸೈತಾನ್ ನಮ್ಮನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಯಾಗ ನಾವು ದೇವರ ಸನ್ನಿಧಿಯಿಂದ ಬಿಟ್ಟು ಹೊರಗಡೆ ಬರ್ತೀವೋ ಆಗ ಸೈತಾನ್ ನಮ್ಮನ್ನ ಆವರಿಸ್ಕೊಳ್ತಾನೆ. ಅವಾಗ ಆಪತ್ತುಗಳು, ಹಿಂಸೆಗಳು, ತೊಂದರೆಗಳು, ರೋಗಗಳು, ಬಾಧೆಗಳು, ನೋವುಗಳು ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ದೇವರ ಸನ್ನಿಧಿಯಲ್ಲಿ, ದೇವರ ಲಿಸ್ಟಲ್ಲಿ ಅದೆಲ್ಲ ಇಲ್ಲ. ಅದೆಲ್ಲ ಸೈತಾನ್ ಲಿಸ್ಟಲ್ಲಿ ಇರೋದು. ಕಷ್ಟ, ನಷ್ಟ, ನೋವು, ಕೋಪ, ಜಗಳ ಅವೆಲ್ಲ ಅಲ್ಲಿರೋದು. ಆದ್ರಿಂದ ಇಲ್ಲಿ ನೋಡ್ತೀವಿ, ಈ ಕೊನೆ ವಚನದಲ್ಲಿ ಐತೆ, ಅವರಿಗೆ ಮಾಡಬೇಕಿಂತ ಕೇಡನ್ನು ಮಾಡದೆ ಬಿಟ್ಟನು ಅಂದ್ರೆ ದೇವರವ್ರನ್ನ ಕಂಟ್ರೋಲ್ ಮಾಡ್ಕೊಂಡು, ಅಂದ್ರೆ ಸೈತಾನನ ಕೈಗಳಲ್ಲಿ ಒಪ್ಪಿಸಿಕೊಡ್ಲಿಲ್ಲ. ನಾವು
ಆದಿಕಾಂಡದಲ್ಲಿ ನೋಡ್ತೀವಿ, ದೇವರು ಆದಾಮನಿಗೆ ಒಂದು ಆಜ್ಞೆ ಕೊಡ್ತಾರೆ, ನೀನು ಈ ಏದೆನ್ ತೋಟದಲ್ಲಿರುವಂತಹ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಆ ತೋಟದ ಮಧ್ಯದಲ್ಲಿರುವಂತಹ ಒಳ್ಳೆಯದನ್ನು ಕೆಟ್ಟದ್ದನ್ನು ಅರುವನ್ನು ಹುಟ್ಟಿಸುವಂತಹ ಮರದ ಹಣ್ಣನ್ನ ಮಾತ್ರ ನೀನು ತಿನ್ನಬಾರದು ಅಂತ. ಅವ್ರಿಗೇನು ಆಗಿರಲ್ಲ, ಚೆನ್ನಾಗಿರ್ತಾನೆ. ಆ ಮೊದಲನೇ ಯುಗದಲ್ಲಿ ಅದು ಮುಗ್ಧ ಯುಗ ಅಂತ ಕರಿತೀವಿ ನಾವು. ಆ ಮುಗ್ಧ ಯುಗದಲ್ಲಿ ಅವ್ರಿಗೆ ಏನು ಆಜ್ಞೆಗಳಿರ್ಲಿಲ್ಲ, ಯಾವುದೇ ವಿಧವಾದ ಕಾರ್ಯಗಳಿಲ್ಲ. ಅವರು ಬೆತ್ತಲೆಯಾಗಿದ್ರು, ಅವರಿಗೆ ಬಟ್ಟೆ ಅಂದ್ರೆ ಗೊತ್ತಿರಲಿಲ್ಲ, ಒಳ್ಳೇದು ಅಂದ್ರೆ ಗೊತ್ತಿಲ್ಲ, ಕೆಟ್ಟದ್ದು ಅಂದ್ರೆ ಗೊತ್ತಿಲ್ಲ. ದೇವರು ಅವರನ್ನ ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ರು. ಯಥೇಚ್ಛವಾಗಿ ನೀನ್ ಇರ್ಬೋದು, ಒಂದೇ ಒಂದು ಆಜ್ಞೆ, ನೀನ್ ಆ ಮರದ ಹಣ್ಣನ್ನ ತಿನ್ನಬಾರದು. ಆದರೆ ಯಾವಾಗ ಇದು ಆಜ್ಞೆ ಯಾರು ಕೊಟ್ಟಿದ್ದು? ಆದಾಮನಿಗೆ ಕೊಟ್ಟಿದ್ದು. ಎರಡನೇದಾಗಿ ದೇವರು ಇವನು ಒಂಟಿಗನಾಗಿರೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇವನು ಏನ್ ಮಾಡ್ತಾರೆ, ದೇವರು ಆತನಿಗೆ ಗಾಢ ನಿದ್ರೆಯನ್ನು ಬರೆಸಿ ಹವ್ವನ ಆತನ ಪಕ್ಕೆ ಎಲುಬಿನಿಂದ ಒಂದು ಹವ್ವನ ಸೃಷ್ಟಿ ಮಾಡ್ತಾರೆ. ಆಗ ಅವನು ಎದ್ದೊಳ್ತಾನೆ, ಖುಷಿ ಆಗ್ತಾನೆ. ಖುಷಿ ಆಗಿದ ತಕ್ಷಣ ಆ ಒಂದು ಹವ್ವ ಏನ್ ಮಾಡ್ತಾಳೆ, ಆ ಹವ್ವಾಗೆ ಏನ್ ಮಾಡಿ ಸೈತಾನ ಪ್ರೇರೇಪಣೆ ಮಾಡ್ತಾನೆ. ಏನಂತ, ನೀನ್ ಈ ಮರದ ಹಣ್ಣನ್ನ ಆದಾಮ ಆಕ್ಚುಲಿ ಹೇಳಿರ್ತಾನೆ ಹವ್ವಾಗೆ. ಯಾಕಂದ್ರೆ ಹವ್ವ ಈ ಆಜ್ಞೆ ಕೊಟ್ಟಾಗ ಹವ್ವ ಇರ್ಲಿಲ್ಲ, ಆದಾಮನಿಗೆ ಮಾತ್ರ ಆಜ್ಞೆ ಕೊಟ್ಟಿದ್ದು. ಈ ಹವ್ವ ಹೋದಾಗ ಹವ್ವಾಗೆ ಆದಾಮ ಹೇಳಿರ್ತಾನೆ. ಅವಾಗ ಈ ಹಣ್ಣನ್ನ ತಿನ್ನೋದಕ್ಕೆ ಆ ಒಂದು ಸೈತಾನನು ಸರ್ಪದ ರೂಪದಲ್ಲಿ ಬಂದು ಈ ಹಣ್ಣನ್ನ ನೀನು ತಿನ್ನಬಾರ್ದು ಅಂತ ಹೇಳಿದ ಅಂದ್ರೆ ಆಕೆ ಏನ್ ಮಾಡ್ತಾಳೆ, ಹೌದು ತಿನ್ನಬಾರ್ದು, ತಿಂದ ದಿನನೇ ನೀನು ಸತ್ತು ಹೋಗ್ತೀಯಾ ಅಂತ ದೇವ್ರು ಹೇಳಿದ್ದಾರೆ. ಅಂದ್ರೆ ಒಂದಕ್ಕೆ ಡಬ್ಬಲ್ಲು ಹೇಳ್ತಾರೆ. ಯೇಸುಸ್ವಾಮಿ ಹೇಳಿದ್ರು, ನೀನು ಆ ಹಣ್ಣನ್ನ ತಿನ್ನಲು ಬಾರದು ಅಂತ ಹೇಳಿದ್ದು. ಆದ್ರೆ ಇವ್ರು ಹೇಳಿದ್ರು, ಆ ಹಣ್ಣನ್ನ ನೀನು ತಿನ್ನಲೂ ಬಾರದು, ಮುಟ್ಟಲೂ ಬಾರದು ಅಂತ ಒಂದಕ್ಕೆ ಎರಡು ಸೇರ್ಸಿ ಹೇಳಿದ ತಕ್ಷಣ, ಯಾವಾಗ ನಾವು ದೇವರ ವಿಷಯನ ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲೇ ಹೇಳಿದೆ ಅದಕ್ಕೆ ನಾವು ಸೇರಿಸಿ ಹೇಳ್ತೀವೋ, ಆಗ ಸೈತಾನ ನಮ್ಮನ್ನ ಆವರಿಸ್ಕೊಂತಾನೆ. ಎರಡನೇದಾಗಿ ಹೇಳ್ತಾರೆ, ದೇವರು ಮುಟ್ಟಲು ಕೂರದು ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಸೈತಾನ ಆಕೆಯನ್ನು ಆವರಿಸ್ಕೊಂತ ಹೇಳ್ತಾರೆ, ನೀನು ಸಾಯೋದಿಲ್ಲ, ನೀನು ಹೇಗಿದ್ರು ಏನ್ ಮಾಡಲ್ಲ, ಸಾಯೋದಿಲ್ಲ. ನೀನು ಆ ಹಣ್ಣು ತಿಂದ್ರೆ ಏನಾಗುತ್ತೆ, ನಿನ್ನ ಕಣ್ಣುಗಳು ತೆರೆಯಲ್ಪಡ್ತವೆ, ನೀನು ದೇವರ ಹಾಗೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಅರುವಂತೆ ನೀನು ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಸೈತಾನ್ ಏನ್ ಮಾಡ್ತಾನೆ, ಆ ಹವ್ವನ ಪ್ರೇರೇಪಿಸ್ತಾನೆ. ಆಗ ಸೈತಾನ್ ಪ್ರೇರೇಪಿಸಿದ ತಕ್ಷಣ ಸೈತಾನನ ಮಾತನ್ನ ಆಕೆ ಏನಾಗ್ತಾಳೆ, ಅಧೀನಳಾಗಿ ಆ ಹಣ್ಣನ್ನ ಕಿತ್ಕೊಂಡು ತಿಂತಾಳೆ. ತಿಂದಿ ಆದಾಮನ್ಗೂ ಸಹ ತಗೊಂಡೋಗಿ ಕೊಡ್ತಾಳೆ. ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅವರು ದೇವರ ಪ್ರಸನ್ನತೆಯಿಂದ ಹೊರಗಡೆ ಬಂದ್ಬಿಟ್ರು. ಅವಾಗ ಏನಾಗುತ್ತೆ, ಸೈತಾನ ಆವರಿಸ್ಕೊಂತಾನೆ. ಆಗ ಪಾಪವು ಲೋಕವನ್ನು ಪ್ರವೇಶ ಮಾಡ್ತು. ದೇವರು ಪಾಪನ ಲೋಕ ಪ್ರವೇಶ ಮಾಡಲಿಲ್ಲ, ದೇವರು ಶಾಪ ಕೊಡ್ತಾ ಇರಲಿಲ್ಲ. ಆದರೆ ಯಾವಾಗ ನಾವು ದೇವರಿಗೆ ಅಧೀನರಾಗದೆ ನಮ್ಮ ಇಚ್ಛಾನುಸಾರವಾಗಿ ಮಾಡ್ತೀವೋ, ಸೈತಾನನ ನಮ್ಗೆ ಯಾವಾಗ್ಲೂ ಎರಡು ವಿಷಯಗಳು, ಈ ಪ್ರಾಣ, ಆತ್ಮ, ಶರೀರ, ನಮ್ಮ ಬಾಡಿನ ಮಾಡಬೇಕಾದ್ರೆ ದೇವರು ಈ ಮೂರು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ. ಒಂದು ಪ್ರಾಣ, ಎರಡು ಆತ್ಮ, ಎರಡು ಶರೀರ. ಶರೀರನ ದೇವರು ಈ ಮಣ್ಣಿನಿಂದ, ಈ ಲೋಕದ ಭೂಮಿಯ ಮಣ್ಣಿನಿಂದ ಏನ್ ಮಾಡಿದ್ರು, ಒಂದು ಆಕಾರನ ತೆಗೆದುಕೊಂಡು ಅದರಲ್ಲಿ ತನ್ನ ಆತ್ಮವನ್ನು ಇರಿಸಿ ಶ್ವಾಸವನ್ನು ಊದಿದಾಗ ಅದೇನಾಯ್ತು, ಬದುಕುವ ಪ್ರಾಣಿ ಆಯಿತು. ಈ ಮೂರು ಮೆಟೀರಿಯಲ್ ಇಂದ ನಮ್ಮನ್ನ ದೇವರು ಮನುಷ್ಯನನ್ನ ಉಂಟು ಮಾಡಿದ್ದಾರೆ. ಆದರೆ ಈ ಆತ್ಮ ದೇವರಿಗೆ ಸಂಬಂಧಪಟ್ಟಿದ್ದು, ಈ ಶರೀರ ಈ ಭೂಮಿಗೆ ಸಂಬಂಧಪಟ್ಟಿದ್ದು. ಪ್ರಾಣ ನಮ್ಮ ಪರ್ಸನಾಲಿಟಿಯನ್ನು ತೋರಿಸ್ತದೆ, ನಮ್ಮ ಆಸೆಗಳನ್ನ, ಅಂದ್ರೆ ಮನಸ್ಸು ಅಂತ ಏನ್ ಹೇಳ್ತೀವಿ, ಆ ಪ್ರಾಣ ಮನಸ್ಸು ಮಾಡ್ತದೆ. ಆ ಸಮಯದಲ್ಲಿ ಇಲ್ಲಿ ಏನಾಯ್ತು, ಈ ನಮ್ಗೆ ಯಾವುದೇ ಒಂದು ವಿಷಯದಲ್ಲಿ ಇರಲಿ, ನಮ್ಗೆ ಒಳ್ಳೇದು ಮಾಡೋದಕ್ಕೆ ಅನೇಕ ಸರಿ ಮನಸ್ಸಿದ್ದರೂ ಸರಿ ಈ ಮಾಂಸ ಏನ್ ಮಾಡುತ್ತೆ, ನಮ್ಮನ್ನ ಲೋಕದ ಆಸೆಗೆ ಕರೆದುಕೊಂಡು ಹೋಗ್ತೈತಿ. ಆಗ ಅನೇಕ ಸರಿ ನಾವು ಬೀಳ್ತೀವಿ. ಆದ್ರೆ ಈ ಆತ್ಮ ಬಿಡಲ್ಲ, ನಮ್ಮನ್ನ ಪಶ್ಚಾತ್ತಾಪ ಹೊಂದಿ ಮತ್ತೆ ವಾಪಸ್ ಬರೋ ರೀತಿಯಲ್ಲಿ ಮಾಡ್ತೈತೆ. ಅದಕ್ಕೆ ಪೌಲ ಹೇಳ್ತಾ ಇದ್ದೇನೆ, ಯಾವಾಗ್ಲೂ ಏನಾಗುತ್ತೆ, ಈ ಆತ್ಮಕ್ಕೂ ಮಾಂಸಕ್ಕೂ ಏನಾಗ್ತಾ ಇರ್ತದೆ, ಜಗಳ ಆಗ್ತಾ ಇರ್ತದೆ. ಜಗಳ ಆಗ್ತಾ ಇರುವಂತ ಸಮಯದಲ್ಲಿ ಯಾರಿಂದ ಜಗಳ ಆಗ್ತದೆ ಅಂದ್ರೆ, ಈ ಮನಸ್ಸು ಅನ್ನುವಂಥ ಪ್ರಾಣ ಅಂತ ಏನ್ ಹೇಳ್ತೀವಿ, ಆ ಪ್ರಾಣ ಏನ್ ಮಾಡ್ತೈತೆ, ನಮಗೆ ಆಸೆಗಳನ್ನ ಹುಟ್ಟಿಸೋದು. ಮೊದಲು ನಮಗೆ ಏನಾದ್ರೂ ಒಂದು ಪಾಪ ಮಾಡಬೇಕಾದ್ರೆ
ಮೊದಲು ನಮಗೆ ಎಲ್ಲಿ ಪಾಪ ಪ್ರಾರಂಭ ಆಗುತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಪ್ರಾಣದಲ್ಲಿ. ನಮ್ಮ ಮೊದಲು ಮನಸ್ಸು ಮಾಡ್ತೀವಿ. ಏನಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ಮರದಲ್ಲಿ ಒಂದು ಹಣ್ಣು ಇರುತ್ತೆ. ಆ ಹಣ್ಣನ್ನ ಕಿತ್ಕೊಳ್ಳೋದಕ್ಕೆ ಪ್ರೇರೇಪಣೆ ಮಾಡೋದು ಯಾವುದು? ಮೊದಲು ಮನಸ್ಸು. ಆ ಸೈತಾನು ಆ ಹವ್ವಾಗೆ ಹೇಳ್ತಾನೆ, ನೀನು ಒಂದು ವೇಳೆ ಆ ಹಣ್ಣನ್ನ ತಿಂದ್ರೆ ನಿನ್ನ ಕಣ್ಣುಗಳು ತೆರೆಯಲ್ಪಡ್ತದೆ ಅಂತ ಹೇಳಿದ ತಕ್ಷಣ ಆಕೆಗೆ ಏನಾಗುತ್ತೆ? ಆಸೆ ಆಗುತ್ತೆ, ಕಣ್ಣಿನ ಆಸೆ. ಎರಡನೇದಾಗಿ, ನೀನು ದೇವರ ತರ ಆಗ್ಬಿಡ್ತೀಯ, ಶರೀರದ ಆಸೆ. ಆಮೇಲೆ ನಿನ್ಗೂ ಎಲ್ಲ ಗೊತ್ತಾಗುತ್ತೆ, ಬದುಕು ಬಾಳಿನ ಡಂಬಾಚಾರ. ಈ ಮೂರೇ ಯಾವಾಗ್ಲೂ ಸೈತಾನ್ ನಮ್ಮ ಮೇಲೆ ಉಪಯೋಗಿಸು. ಮೊದಲನೇದಾಗಿ ಮನಸ್ಸು ಮಾಡೋದು. ಯಾರೋ ಬಂದು ಏನಾದ್ರು ಕಿವಿಗೆ ಹೇಳಿದ ತಕ್ಷಣ ಅದನ್ನ ನಾವೇನ್ ಮಾಡ್ತೀವಿ? ಮನಸ್ಸಿಗೆ ಹಾಕೊಂತೀವಿ. ಮನಸ್ಸು ಏನ್ ಮಾಡ್ತದೆ? ನಮ್ಮ ಬಾಡಿನ ಪ್ರಿಪೇರ್ ಮಾಡ್ತದೆ. ಗೆಟ್ ಸೆಟ್ ರೆಡಿ ಅಂತ ಹೇಳೋದಕ್ಕೆ ರೆಡಿ. ಮನಸ್ಸು ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ? ನಮ್ಮ ಬಾಡಿ ಆಕ್ಷನ್ ತಗೊಳ್ಳೋದು ಮಾಡೋದಕ್ಕೆ. ಮೊದಲನೇದಾಗಿ ಕಣ್ಣಿನಾಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ಈ ಮೂರು ಆಯುಧಗಳು ಈ ಸೈತಾನನ ಆಯುಧಗಳಾಗಿರ್ತವೆ. ಈ ಆಯುಧಗಳ ನಮ್ಮನ್ನ ಎಲ್ಲಾ ವಿಷಯದಲ್ಲೂ ನೋಡ್ರಿ, ಈ ಮೂರಿಂದನೇ ಮೊದಲು ನಮ್ಗೆ ಆಸೆ ಬರುತ್ತೆ, ಆಮೇಲೆ ನಮ್ಮ ಮಾಂಸ ಕ್ರಿಯೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ನಾವು ಅದರ ಒಂದು ಪ್ರತಿಫಲ ಆಮೇಲೆ ನಾವು ಅದಕ್ಕೆ ನಾವು ಏನು ಬಿತ್ತುತ್ತೀವೋ ಅದನ್ನ ಕೊಯ್ತೀವಿ. ಆದಮ ಹವ್ವ ಏನ್ ಮಾಡ್ರು? ದೇವರಿಗೆ ಅವಿಧೇಯರಾಗಿ ಸೈತನ್ನ ಮಾತನ್ನ ಕೇಳಿದ್ರು. ಅದೇನ್ ಮಾಡಿದ್ರು? ಶಾಪವಾಗಿ ಬದಲಾಯಿತು. ಆ ಶಾಪವಾಗಿ ಬದಲಾದ್ರು ದೇವ್ರು ಬಿಡ್ತಾರ? ನಮ್ಮ ದೇವರು ಕೃಪೆ ಉಳ್ಳ ದೇವರು. ಅವ್ರೇನ್ ಮಾಡಿದ್ರು? ಒಂದು ಎಲೆಗಳನ್ನು ಹೊತ್ಕೊಂಡು ಇದ್ರು. ಎಲೆಗಳನ್ನ ಏನ್ ಮಾಡ್ತಾರೆ ಅವರು? ತಾವು ನಿರ್ವಾಣಿ ಆಗಿದ್ದೇವೆ ಅಂತ, ನಾವು ಬೆತ್ತಲೆ ಆಗಿದ್ದೇವೆ ಅಂತ ಅವಾಗ ಗೊತ್ತಾಗಿದ ತಕ್ಷಣ, ದೇವ್ರು ಬಂದು ಕೇಳಿದ ತಕ್ಷಣ ದೇವ್ರು ಹೇಳ್ತಾರೆ, ಆದಾಮನೆ ಎಲ್ಲಿದ್ದೀಯಾ ಅಂತ ಅವ್ರು ಹೇಳ್ತಾರೆ. ನಾವಿಲ್ಲಿ ಮರದ ಹಿಂದೆ ಹಚ್ಚಿಟ್ಕೊಂಡಿದ್ದೀವಿ. ದೇವ್ರಿಗೆ ಗೊತ್ತಿಲ್ವ ಅವ್ರು ಎಲ್ಲಿದ್ದಾರೆ ಅಂತ? ಎಲ್ಲ ಗೊತ್ತು, ಆದ್ರೂ ದೇವ್ರನ್ನ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ದೇವ್ರು ಹೇಳ್ತಾರೆ, ನಾನು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ನೀನ್ ತಿಂದೀಯಾ ಅಂತ ಹೇಳಿದ ತಕ್ಷಣ ಇಲ್ಲಿ ಅವನು ಒಪ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಅವನಿಗೊಂದು ಚಾನ್ಸ್ ಇತ್ತು. ಅವನು ಹೌದು ಸ್ವಾಮಿ ತಪ್ಪಾಯ್ತು ನೀವು ಹೇಳೋ ಒಪ್ಕೊಂಡಿದ ತಕ್ಷಣ ಮುಂದೆ ಏನು ಆಗ್ತಾ ಇರ್ಲಿಲ್ಲ. ಆದ್ರೆ ಅವನೇನ್ ಮಾಡ್ತಾ ಇಲ್ಲ, ಒಪ್ಕೊಂತ ಇಲ್ಲ. ಇಲ್ಲ ಸ್ವಾಮಿ, ನೀನು ಕೊಟ್ಟಿದ್ದಂತ ಈ ಹೆಂಡತಿ ನನಗೆ ತಿನ್ಸಿದ್ಲು. ಅನೇಕ ಸಂದರ್ಭದಲ್ಲಿ ನಾವು ಮಾಡುವಂತ ಕೆಲಸಗಳನ್ನ, ನಾವು ಮಾಡಿರುವಂತ ತಪ್ಪುಗಳನ್ನ ನಾವು ಒಪ್ಕೊಳ್ಳೋದಿಲ್ಲ. ಇದು ಹೀಗಾಯ್ತು ಅದರಿಂದ ನಾನು ಹಾಗೆ ಮಾಡಿದೆ, ಇವ್ರು ಹೀಗೆ ಮಾಡಿದ್ರು ಅದರಿಂದ ನಾನು ಹಾಗೆ ಮಾಡಿದೆ ಅಂತ ನಾವು ಬೇರೆಯವ್ರ ಮೇಲೆ ಹಾಕ್ತೀವಿ ಹೊರತು ನಮ್ಮನ್ನ ನಾವು ಒಪ್ಕೊಳ್ಳೋದಕ್ಕೆ ತಯಾರಿರಲ್ಲ. ಇಲ್ಲೇನಾಯ್ತು? ನೆಕ್ಸ್ಟ್ ಇವನು ಒಪ್ಕೊಳ್ಳಿಲ್ಲ. ಸರಿ, ಅವ್ವಾಗಿ ಇನ್ನೊಂದು ಚಾನ್ಸ್ ಕೊಟ್ರು. ಅವ್ವ, ಏನ್ ನೀನ್ ಮಾಡಿದ್ದು? ಆಕೆನೂ ಒಪ್ಕೊಳ್ಳಿಲ್ಲ. ಹೌದು ಸ್ವಾಮಿ ನಾನೇ ಮಾಡಿದ್ದ. ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಜನಗಳು. ಆ ಬ್ಲಡ್ ಇನ್ನೋವರೆಗೂ ಮನುಷ್ಯರ ಮೇಲೆ ಇದೆ. ಯಾರು ಅವರ ತಪ್ಪುಗಳನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ತಪ್ಪು ಮಾಡಿದೆ ಅಂದ್ರೆ, ನಾನು ಮಾಡ್ತಾ ಇರ್ಲಿಲ್ಲ, ಇದು ಹೀಗಾಯ್ತು, ಅದು ಹಾಗಾಯ್ತು, ಅದರಿಂದ ನಾನು ಮಾಡೋ ಪರಿಸ್ಥಿತಿ ಬಂತು, ನಾನೇ ಮಾಡಿದೆ ಅಂತ ಯಾರು ಒಪ್ಕೊಳ್ಳೋದಿಲ್ಲ. ಪ್ರಾರ್ಥನೆ ಮಾತ್ರ ಮಾಡ್ತೀವಿ. ಏನಂತ? ತಿಳಿಯದೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸು. ತಿಳಿದೆ ಮಾಡಿರ್ತೀವಿ. ಅದರಿಂದ ಅಲ್ಲೇನಾಯ್ತು? ಅವ್ವಾಗೆ ಶಾಪ ಬಂತು. ಆ ದೇವರು ಆ ಒಂದು ಮಹಿಮೆನ ಏನ್ ಮಾಡಿದ್ರು? ತೆಗೆದಾಕೋದು. ಆಗ್ಲಿಂದ ದೇವ್ರು ಏನ್ ಮಾಡಿದ್ರು? ನಮ್ಮ ಇಡೀ ಅವರ ಮೂಲಕವಾಗಿ, ಅವರ ರಕ್ತದಿಂದ, ಅವರ ಮೂಲಕವಾಗಿ ಹುಟ್ಟಿದ ಎಲ್ಲರೂ ಇಲ್ಲಿವರೆಗೂ ನಿಮ್ಮನ್ನ ಸೇರಿಸಿ ನಾವೆಲ್ಲರೂ ಏನಾದೋ ನಮ್ಮೊಳಗಡೆ ಪಾಪದ ರಕ್ತ ನಮ್ಮಲ್ಲಿ ಇರೋದರಿಂದ ನಾವೇನು ಪಾಪ ಮಾಡ್ತಾ ಇದ್ದೀವಿ. ನಾವೇನಕ್ಕೆ ಪಾಪ ಮಾಡ್ತೀವಿ ಅಂದ್ರೆ, ನಾವು ಪಾಪ ಮಾಡ್ತಾ ಇರೋದಲ್ಲ, ನಮ್ಮ ಒಳಗಡೆ ಪಾಪ ಇದೆ, ಅದರಿಂದನೇ ನಾವು ಪಾಪ ಮಾಡ್ತೀವಿ. ಅದರಿಂದ ಇಲ್ಲಿ ಮುಖ್ಯವಾಗಿ ಈ 3ನೇ ಅಧ್ಯಾಯದಲ್ಲಿ ನಾವು ಏನ್ ತಿಳ್ಕೊಂತೀವಿ ಅಂದ್ರೆ, ಅಷ್ಟೆಲ್ಲ ಅವರು ಮಾಡಿದ್ರು ಸಹ ಅವ್ರು ಯಾವಾಗ ಪಶ್ಚಾತ್ತಾಪ ಹೊಂದ್ರೋ ಆ ನಿನವೆ ಪಟ್ಟಣದ ಜನಗಳು, ಅವರಿಗೆ ಏನ್ ಕೇಡನ್ನ ಮಾಡಬೇಕಾಗಿತ್ತೋ ದೇವರು ಆ ಕೇಡನ್ನ ಮಾಡದೆ, ದೇವರೇನ್ ಮಾಡಿದ್ರು? ಆ ಕೇಡನ್ನ ಮಾಡದೆ ಬಿಟ್ಟರು ಅಂತ ನಾವು ನೋಡ್ತೇವೆ. ಅದಕ್ಕೆ ಈ ಒಂದು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಿನವೆ ಪಟ್ಟಣದ ಜನಗಳ ರೀತಿಯಲ್ಲಿ ಪಶ್ಚಾತ್ತಾಪ ಹೊಂದಿ ನಾವು ಮಾಡಿರುವಂತಹ ಎಲ್ಲ ಕೇಡುಗಳನ್ನ ಬಿಟ್ಟು ಮುಂದೆ ಬರುವಾಗ ದೇವರು ನಮ್ಮ ಮೇಲಿರುವಂತ ಕೇಡನ್ನು ಬರಮಾಡದೆ ನಮ್ಮನ್ನು ಆಶೀರ್ವದಿಸ್ತಾರೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.